ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಆ್ಯಂಡ್ ಲೋಕಿಯವರ ಬರ್ಡೇ. ಸೊ ಹಬ್ಬ ಏನು ಮಾಡ್ತಿಲ್ಲ, ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ, ಅಂದರೆ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಪೊಂಗಲೆಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಎವ್ರಿ ಟೈಮ್ ನಾನು ಮಾಡಬೇಕಾದ್ರೆ ಅಪ್ಪ ಇರೋರು, ಅಪ್ಪ ಬಂದು ತಿನ್ನೋರು. ಸೊ ಇವತ್ತು ಆ ಒಂದು ಕಾರಣಕ್ಕೆ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಲೋಕಿಯವರ ಬರ್ಡೇ ಆ್ಯಂಡ್ ಇವ್ರಿಗೂ ಬರ್ಡೇ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಅವ್ರು ಮುಂಚೆನೇ ನಂಗೆ ಹೇಳ್ಬಿಟ್ಟಿದ್ದಾರೆ, ದಯವಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸ್ಬೇಡ ನನಗೆ ಅಂತ. ಸೊ ಅಪ್ಪ ಇಲ್ವಲ್ಲ, ಸೊ ಈ ವರ್ಷ ಬೇಡ ಅನ್ನೋ ಒಂದೇ ಕಾರಣಕ್ಕೆ ಅಂತ ಹೇಳಿ ಇದು ಮಾಡಿದ್ರು. ಸೊ ನಾನು ಯಾಕೆ ಅವ್ರಿಗೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಏನು ಕೇಕೆ ಕಟ್ ಮಾಡಿಸಿಲ್ಲ. ನೈಟ್ ಅಷ್ಟೇ ನಾನು ಇಬ್ಬರು ವಿಶ್ ಮಾಡಿದ್ವಿ, ಬಟ್ ಆ ವಿಡಿಯೋ ಹಾಕಬೇಕು ಅಂದ್ಕೊಂಡೆ. ಆ ವಿಡಿಯೋ ಆನ್ ಆಗಿತ್ತು, ಬಟ್ ಪಾಸ್ ಆಗಿಬಿಟ್ಟಿತ್ತು. ಸೊ ಹಾಕೋಕ್ಕಾಗಿಲ್ಲ ಅಷ್ಟೇ. ಸೊ ಇವತ್ತು ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ಲೋಕಿಯವರ ಫೇವರೆಟ್ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅಂದರೆ ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ. ಸೊ ಇವತ್ತು ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲೂ ಅಂದರೆ ಸಿಗಂದೂರಿಗೆಲ್ಲ ಹೋಗ್ತಿಲ್ಲ, ಜಸ್ಟ್ ಇಲ್ಲೇ ವಿದ್ಯಾ ಚೌಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಹೋಗ್ತಿದ್ದೀವಿ. ಸೊ ಬೇಗ ಪೂಜೆ ಮಾಡಿ ಲೋಕಿಯವ್ರ ಸ್ನಾನ ಮಾಡೋಕ್ಕೆ ಹೋಗಿ ಬೇಗ ಪೂಜೆ ಮಾಡಿ ಬ್ಲೂಬಿನ ರೆಡಿ ಮಾಡಿ ಲೆಟ್ಸ್ ಗೋ. ಸೊ ಈ ದಿನ ಹೇಗಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ನೋಡೋಣ. ನೋಡಿ ಇಲ್ಲಿ ನಮಸ್ತೆ ಮಾಡ್ಕೊಳ್ಳಿ. ಹಾ ಮನೆ ಬ್ಲೂ ಬಿ ಅಲ್ಲ, ಅದು ಹೆಸರು ಇಟ್ಬಿಟ್ಟು ಬೇಕಾ ಇಟ್ಕೊಳಂಗನ. ನೀವ್ ಮಾಡಿ ಬಾಯ್, ನೀವ್ ಮಾಡಿ ಬಾಯಿ. ಏನು ಚೆನ್ನಾಗಿದೆ, ನೈಸ್. ಸೊ ತುಂಬ ಜನ ಗೊತ್ತಿರುತ್ತೆ ಈ ದೇವಸ್ಥಾನ, ತುಂಬ ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ಈ ನಡುವೆ ಅಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರುವಂತಹ ಟೆಂಪಲ್ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನಾನು ತುಂಬ ಸಲ ನೋಡಿದ್ದೀನಿ, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇದು ಆ ದೇವಸ್ಥಾನನೇ ಅಂತ. ಆ್ಯಂಡ್ ಈ ದೇವಸ್ಥಾನಕ್ಕೆ ನಾವು ಯಾಕೆ ಬಂದ್ವಿ ಅಂದರೆ, ತುಂಬ ಸಲ ನಾನು ಹೇಳಿದ್ದೀನಿ, ಚೌಡೇಶ್ವರಿ ದೇವಿನ ಲೋಕಿಯವರು ತುಂಬ ನಂಬ್ತಾರೆ. ಸೊ 0 ಹಿಡಿದು ಇವತ್ತು ಇಲ್ಲಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣನೇ ಸಿಗಂದೂರು ಚೌಡೇಶ್ವರಿ. ಸೊ ಸದ್ಯಕ್ಕೆ ನಾವಲ್ಲಿ ಹೋಗೋಕ್ಕಾಗಿಲ್ಲ, ಅದಕ್ಕೆ ಎಲ್ಲಾದರೆ ಏನು ಚೌಡೇಶ್ವರಿನೇ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದ್ವಿ. ನನ್ನ ಲೈಫಲ್ಲಿ ನಾನು ಎಲ್ಲ ದೇವ್ರ ಹತ್ರ ಏನಾದರೂ ಒಂದು ಬೇಡ್ಕೊಳ್ತಿದ್ದೆ. ಒಂದು ದೇವ್ರ ಹತ್ರ ನನ್ನ ಬಗ್ಗೆ ನಾನು ಏನು ಬೇಡ್ಕೊಂಡಿಲ್ಲ, ಇಲ್ಲಿವರೆಗೂ ಏನೂ ಕೇಳ್ಕೊಂಡಿಲ್ಲ ಅಂದರೆ ಅದು ಚೌಡೇಶ್ವರಿ ಹತ್ರ ಮಾತ್ರ. ಯಾಕೆ ಅಂದರೆ ಕೇಳ್ಕೊಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಅನಿಸ್ತಿದ್ದು ಒಂದೇ, ನಿಮ್ಮ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮಗನ ಜೊತೆ ಜೊತೆಯಾಗಿದ್ದು ಕಷ್ಟ ಸುಖದಲ್ಲಿ ಎಲ್ಲರಲ್ಲೂ ಜೊತೆಯಾಗಿದ್ದು ಅವ್ರ ಜೊತೆ ಇರ್ರಿ. ಸೊ ಅವ್ರು ಖುಷಿಯಾಗಿ ನೋಡ್ಕೊಳ್ಳಿ, ಅವ್ರು ಖುಷಿಯಾಗಿರಲಿ. ಸೊ ಈ ಥರನೇ ಲೋಕಿಯವ್ರ ಬಗ್ಗೆ ಮತ್ತು ಬ್ಲೂಬಿ ಬಗ್ಗೆ. ಸೊ ಅವರಿಬ್ಬರು ಏನೋ ಆ ಅಮ್ಮನಿಗೆ ತುಂಬ ಸ್ವಂತ ಮಕ್ಕಳನ್ನೋ ಥರ ಫೀಲ್ ಮಾಡ್ಕೊಳ್ತಿದ್ದೆ. ಸೊ ಅದಕ್ಕೆ ಯಾವತ್ತೂ ನನಗೆ ಅಂತ ಕೇಳ್ಕೊಬೇಕು ಅಂತ ಇವತ್ತಿಗೂ ನನಗೆ ಯಾವತ್ತೂ ಅನಿಸಿಲ್ಲ. ಸೊ ದರ್ಶನ ಎಲ್ಲ ಮುಗಿಸಿ ಆ್ಯಂಡ್ ಊಟಕ್ಕೆ ಬಂದ್ವಿ. ಆ್ಯಂಡ್ ಅಲ್ಲಿ ಒಂದು ಏನಂತಿದೆ ಅಂದರೆ, ಅಲ್ಲಿ ವೇಲ್ ಹಾಕ್ಕೊಂಡು ಹೋಗಬೇಕು. ನಂಗೆ ನಿಜವಾಗ್ಲೂ ಲಿಟ್ರಲಿ ಗೊತ್ತಿರಲಿಲ್ಲ. ವೇಲ್ ಹಾಕ್ಕೊಂಡು ಹೋಗಬೇಕು ಮತ್ತು ಸೀರೆ ಉಟ್ಕೊಂಡು ಹೋಗಬೇಕು. ಯಾಕೆಂದರೆ ನಾವು ಸೆರಗು ಥರ ಹಾಕ್ಕೊಂಡು ಒಳಗಡೆ ಹೋಗಬೇಕಿತ್ತು. ನೀವು ನೋಡಿದ್ದೀರ ನಾನು ಪಂಚೆ ಬಟ್ಟೆನ ಹಾಕ್ಕೊಂಡಿದ್ದು. ಸೊ ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ ಟೈಮ್ ಹೋದವರು ಆ ಥರ ಮಾಡ್ಕೊಂಡು ಹೋಗಿ. ಸೊ ಅಲ್ಲಿ ಮುಗಿಸ್ಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ಫ್ರೆಶ್ ಅಪ್ ಆಗಿ ಈವ್ನಿಂಗು ಇಲ್ಲಿ ಬರ್ಡೇ ಫಂಕ್ಷನ್ನ ಇಟ್ಕೊಂಡಿದ್ರು ಜಿಮ್ಮಲ್ಲಿ. ನಾನು ಯೂಶ್ವಲಿ ನಿಮಗೆ ಬಿಫೋರ್ ಹೇಳಿದ್ದೀನಿ ಈವ್ನಿಂಗ್ ಇದಿತ್ತು, ಸೆಲೆಬ್ರೇಷನ್ ಇತ್ತು ಅಂತ. ಸೊ ನಾನಂತೂ ಕೇಕ್ ಕಟ್ ಮಾಡಿಸಿಲ್ಲ. ಅಟ್ಲೀಸ್ಟ್ ಇಲ್ಲಿ ಒಂದು ಸೆಲೆಬ್ರೇಷನ್ ಆಗಲಿ, ಒಂಚೂರು ಅವ್ರಿಗೂ ಖುಷಿ ಆಗಲಿ ಅನ್ನೋ ಒಂದೇ ರೀಸನ್ಗೆ ಅವ್ರು ಹೇಳಿದರು, ಅವ್ರಿಗೆ ಹೇಳು ಬೇಡ ಅಂತ. ಬಟ್ ನಾನು ಹೇಳೋದಕ್ಕೆ ಹೋಗಿಲ್ಲ. ಅವ್ರ ಖುಷಿಗೋಸ್ಕರ ಮಾಡ್ತಿದ್ದಾರಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಮ್ಮ ನೋಗೋಸ್ಕರ ಬೇಡ ಅನಿಸ್ತು. ಸೊ ಅದರಿಂದ ಅಟ್ಲೀಸ್ಟ್ ಇವ್ರಿಗೊಂಚೂರು ಖುಷಿ ಆಗುತ್ತೋ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮೂಮೆಂಟ್ನ ಬೇಡ ಅಂತ ಹೇಳಿದ್ದು. ಅವ್ರಿಗೇನು ಹೇಳೋಕ್ಕೆ ಹೋಗಿಲ್ಲ, ಲೋಕಿಯವ್ರು ಬೇಡ ಹೇಳಿಬಿಡು ಸ್ವಲ್ಪ ಅವ್ರಿಗೆಲ್ಲ ಅಂದರು. ಬಟ್ ನಾನು ಯಾರಿಗೂ ಏನೂ ಹೇಳೋದಕ್ಕೆ ಹೋಗಲಿಲ್ಲ, ಇರಲಿ ಅಂತ.
ಸೊ ಯಾಕಂದರೆ ಒಂದೇನಂದರೆ ಇವಾಗ ಲೋಕಿಯವರು ಅಪ್ಪಗೋಸ್ಕರ ಬೇಡ ಅಂತಂದರೆ ಅಲ್ಲಿ ಅಪ್ಪ ಎಲ್ಲೋ ನೋಡ್ತಿರ್ತಾನೆ, ಓ ನನ್ನ ಮಗ ಇನ್ನೂ ನೋವಲ್ಲಿದ್ದಾನೆ, ಇನ್ನೂ ನೋವಲ್ಲಿರ್ತಾರೆ. ಸೊ ಆ ಥರ ಫೀಲ್ ಬೇಡ. ಅಟ್ಲೀಸ್ಟ್ ಈ ಒಂದು ಬರ್ಡೇ ದಿನ ಅವರಪ್ಪ ಖುಷಿಯಾಗಿ ನೋಡ್ತಾ ಆಶೀರ್ವಾದ ಮಾಡಲಿ. ಸೊ ಆ ಆಶೀರ್ವಾದದಿಂದ ಮುಂದೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಕಾರಣಕ್ಕೆ ಅವರೊಂದು ಖುಷಿನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ನನಗೆ ಇಬ್ಬರು ಇಂಪಾರ್ಟೆಂಟು, ಅಪ್ಪನೂ ಇಂಪಾರ್ಟೆಂಟು, ಲೋಕಿಯವರು ಇಂಪಾರ್ಟೆಂಟ್ ಆಗಿರೋದ್ರಿಂದ ನನಗೆ ಇಬ್ಬರು ಮನಸ್ಸು ನನಗೆ ನೋಸೋಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದೊಂದೇ ಕಾರಣಕ್ಕೆ ನಾನು ಇದನ್ನು ಸ್ಕಿಪ್ ಮಾಡಿಲ್ಲ, ಅಂದರೆ ಬೇಡ ಅಂತ ನಾನು ಹೇಳಿಲ್ಲ. ಸೊ ಇಲ್ಲಿ ಬಂದ್ವಿ, ಇಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ಹೆಂಗೆ ಅಂದರೆ ಹೇಳ್ಕೊಡೋಕ್ಕೆ ಆಗಲ್ಲ ಈ ಒಂದು ಮೊಮೆಂಟು. ಲೈಕ್ ಇವೆಲ್ಲ ಹಾಕಿದ್ರೆ ತುಂಬ ಜನಕ್ಕೆ ಅನಿಸ್ಬೋದು. ಯೂಶ್ವಲಿ ನಾನು ತುಂಬ ಜನ ನೋಡಿದ್ದೀನಿ, ಒಂದು ಗೌರವ, ಒಂದು ರೆಸ್ಪೆಕ್ಟ್, ಪ್ರೀತಿ ಎಲ್ಲ ಸೇರಿ ಇದರಲ್ಲಿ ತುಂಬಿ ಇದ್ರಿಗೋಸ್ಕರ ಇದನ್ನು ಹಾಕ್ತಾರೆ ಹೊರ್ತು ಸುಮ್ಮನೆ ಯಾರು ಶೋಕಿಗೋಸ್ಕರ ಹಾಕಲ್ಲ. ಬಟ್ ಇವತ್ತು ಲೋಕಿಯವ್ರಿಗೆ ಹಾಕ್ತಿದ್ದಾರೆ ಅಂದರೆ ಅವರು ಆ ಒಂದು ರೆಸ್ಪೆಕ್ಟ್ನ ಇಟ್ಕೊಂಡಿದ್ದಾರೆ. ಸೊ ಆ ಮನುಷ್ಯ ಹೇಗೆ ಅನ್ನೋದನ್ನು ಈ ಒಂದು ಇದರಲ್ಲಿ ತೋರಿಸ್ತಾರೆ. ಸೊ ಅದಕ್ಕೆ ಇದು ಅವ್ರಿಗೆ ಅರ್ಹರಾಗಿರ್ತಾರೆ. ಸೊ ಅದಕ್ಕೆ ನಾನು ಇದನ್ನು ನನಗಿಷ್ಟ. ನನಗೆ ಪರ್ಸನಲಿ ನಂಗೆ ಈ ಥರ ಎಲ್ಲ ಮಾಡೋದು ಇಷ್ಟ ಇಲ್ಲ. ಬಟ್ ಅವ್ರು ಆ ಥರ ಮಾಡ್ತಿದ್ದಾರೆ ಅಂದರೆ ಫಸ್ಟು ಆ ಪರ್ಸನ್ ಅದಕ್ಕೆ ಅರ್ಹನಾಗಿರಬೇಕು, ಆವಾಗಲೇ ಅದನ್ನು ಹಾಕಬೇಕು. ಇಲ್ಲಾಂದರೆ ಆ ಥರ ಎಲ್ಲ ಹಾಕಲೇಬಾರ್ದು. ಬಟ್ ಇವತ್ತು ಹಾಕಿದ್ದಾರೆ ಅಂದರೆ ಅವ್ರದ್ದೊಂದು ಪ್ರೀತಿ, ಅವ್ರೊಂದು ರೆಸ್ಪೆಕ್ಟ್, ಅವರು ಆ ಮನುಷ್ಯ ಇನ್ನೊಬ್ರ ಹತ್ರ ಹೇಗಿರ್ತಾರೆ, ಹೇಗಿದ್ದಾರೆ, ಜನಗಳನ್ನ ಹೇಗೆ ಗಳಿಸ್ಕೊಂಡಿದ್ದಾರೆ, ಯಾವ ಥರ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ದಾಗೆ ಈ ಥರ ಎಲ್ಲ ನಮಗೆ ಒಂದು ರಿಟರ್ನ್ ಬ್ಯಾಕ್ ಗಿಫ್ಟ್, ಅಂದರೆ ಒಂದು ರೆಸ್ಪೆಕ್ಟ್ಗೆ ಪ್ರೀತಿ ಎಲ್ಲ ನಮಗೆ ಸಿಗೋದು. ಸೊ ಇದನ್ನು ನೋಡಿ ನನಗೆ ಇಲ್ಲಿವರೆಗೂ 4-5 ವರ್ಷದಿಂದ ನಾನು ಇದನ್ನು ನೋಡಿ ನಾನು ಎವ್ರಿ ಟೈಮ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಹೆಂಗೆ ಅಂದರೆ ಲೋಕಿಯವ್ರನ್ನ ಮದುವೆ ಆಗಿ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಅನ್ನೋ ಥರ. ಸೊ ಇದು ಇನ್ನೊಂದ್ಸಲಿ ಸೆಲೆಬ್ರೇಷನ್ ಮಾಡಿದ್ದು. ಸೊ ಅದು ಒಂಥರ ಸ್ಪೆಷಲ್ ಸೆಲೆಬ್ರೇಷನ್. ಆದರೆ ಇದು ಇನ್ನೂ ಸ್ಪೆಷಲ್ ಸೆಲೆಬ್ರೇಷನ್. ಆ್ಯಂಡ್ ಇದರಲ್ಲಿ ಲಾಸ್ಟಲ್ಲಿ ಒಂದು ಗಿಫ್ಟ್ ಕೊಡ್ತಾರೆ. ನಿಜವಾಗ್ಲೂ ಲಿಟ್ರಲಿ ಅದು ಹೆಂಗೆ ಅಂದರೆ ಅದು ನೋಡಿದ ತಕ್ಷಣ ಫುಲ್ ಗೂಸ್ ಬಂಪ್ಸ್ ಬಂದ್ಬಿಡ್ತು. ಅಂದರೆ ಒಂಥರ ಪಾಸಿಟಿವ್ ವೈಬ್ಸ್ ಬಂದ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಪಟಾಕಿ ಹೊಡೆದಿದ್ದು ನನಗೆ ಯಾವ ಥರ ಫೀಲ್ ಆಯ್ತು ಅಂದರೆ ಅದೆಲ್ಲ ನನ್ನ ಅಪ್ಪನಿಗೆ ಲೈಕ್ ಅವರು ಮಾಡಿದ್ದು ಏನು ಸ್ಪಾರ್ಕಲೆಲ್ಲ ಮಾಡಿದ್ರು. ಸೊ ಅದು ಮೇಲಿಂದ ಅದೇ ಟೈಮ್ಗೆ ಆ ಮೂನ್ ಸ್ಟಾರ್ಸ್ ಜೊತೆ ಈ ಒಂದು ಪಟಾಕಿ ಜೊತೆ ಏನೋ ಒಂಥರ ಬ್ಲೆಸ್ಸಿಂಗ್ಸ್ ಥರ ನಮಗೆ ಫೀಲ್ ಆಯಿತು. ಬಟ್ ಇಲ್ಲಿದ್ದು ಮತ್ತೆ ಇವ್ರು ಮಾಡಿದ ಸೆಲೆಬ್ರೇಷನ್ ಹೇಗಿತ್ತಂದರೆ ನಮ್ಮ ಜೀವನಕ್ಕೆಲ್ಲ ಒಳ್ಳೆಯದಾಗಲಿ, ಸೊ ನಾವು ಮಾಡೋ ಪ್ರತಿಯೊಂದು ಹೆಜ್ಜೆಗೂ ಒಳ್ಳೆಯದಾಗಲಿ, ಪ್ರತಿಯೊಂದು ಇದಕ್ಕೂ ನಮ್ಮ ಶಕ್ತಿ ತುಂಬಲಿ. ಸೊ ಏನೋ ಒಂಥರ ಅಂದರೆ ಅದು ನಮಗೆ ನಾವು ಅಂದ್ಕೊಳ್ಳೋದು. ಸೊ ನಾವು ಪಾಸಿಟಿವಾಗಿ ಥಿಂಕ್ ಮಾಡೋದು. ಸೊ ನನಗೆ ಅದು ಕೊಟ್ಟಾಗ ನನಗೆ ಅನಿಸಿದ್ದು ಅದೇ, ಯಾವುದಂದರೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂತು. ಸೊ ಒಳ್ಳೆ ಲಕ್ ಬಂತು. ಅಂದರೆ ಒಂಥರ ಖುಷಿ ಆಯಿತು ನನಗೆ ಇವರು ಒಂದು ಕೊಟ್ಟಿರೋ ಅಂಥ ಗಿಫ್ಟನ್ನ ನೋಡಿ. ನಿಜವಾಗ್ಲೂ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಆ 2 ಗ್ರೂಪ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಒಂದು ನಮ್ಮ ಲೈಕ್ ಇವ್ರ ಮೇಲೆ ಇಟ್ಟಿರೋಂತಹ ಪ್ರೀತಿಗಾಗಲಿ, ವಿಶ್ವಾಸ, ಗೌರವ ಪ್ರತಿಯೊಂದಕ್ಕೂ ಹೇಳ್ತೀನಿ. ನಿಮಗಂತೂ ಅವ್ರ ಕಡೆಯಿಂದ ನನಗೂ ಕೂಡ ನಿಜವಾಗ್ಲೂ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೂ ತುಂಬ ಖುಷಿ ಆಯಿತು. ಈ ಒಂದು ಬ್ಲಾಗ್ ನಾನು ಅವ್ರ ಕೈಯಲ್ಲೇ ಮಾತಾಡ್ಸೋಣ ಅಂದ್ಕೊಂಡೆ. ಬಟ್ ಅವ್ರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೆ ಮಾತಾಡ್ಸೋಕ್ಕಾಗಲ್ಲ. ನಾನು ಕೂಡ ಅಷ್ಟೇ ತುಂಬ ಲೇಟ್ ಕೂಡ ಆಗಿದೆ ಆಲ್ರೆಡಿ ಅಪ್ಲೋಡ್ ಮಾಡ್ತಿರೋದು. ಸೊ ಅದಕ್ಕೆ ಕಾರಣಕ್ಕೆ ನಾನೇ ಮಾತಾಡ್ತಿದ್ದೀನಿ. ಸೊ ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಅವರು ಹೇಳಿದ್ದಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ನಮ್ಮಪ್ಪ ಇದ್ದಿದ್ದರೆ ಲೈಕ್ ನೋಡಿದರೆ ನಿಜವಾಗ್ಲೂ ಲಿಟ್ರಲಿ ತುಂಬ ಖುಷಿ ಪಡ್ತಿದ್ರು ಅಂತಂದರು. ಸೊ ಅಷ್ಟು ಖುಷಿಯಾಗಿದೆ. ಸೊ ಈ ಬ್ಲಾಗ್ ನೀವು ನೋಡ್ತಿದ್ರೆ ನಿಜವಾಗ್ಲೂ ಅವ್ರ ಕಡೆಯಿಂದ ನನಗೆ ಹೇಳ್ತಿಲ್ವಾ, ಅವ್ರ ಬರ್ಡೇ ನನ್ನ ಬರ್ಡೇ ಥರ ಫೀಲ್ ಆಗ್ತಿತ್ತು. ಸೊ ಒಂದು ತಾಯಿ ಮಕ್ಕಳ ಬರ್ಡೇನ ಯಾವ ಥರ ಹಬ್ಬ ಥರ ಮಾಡ್ತಾರೆ, ಯಾವ ಥರ ಫೀಲ್ ಮಾಡ್ಕೊಳ್ತಾರೋ ಸೇಮ್ ಫೀಲಿಂಗ್ ನನಗೂ ಅದೇ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು. ನನಗೆ ಏನೋ ಗಿಫ್ಟ್ ಕೊಟ್ಟಿಲ್ಲ ಈ ಸಲ. ನಾನು ಕೊಡ್ಸಿಲ್ವಾ ಬಟ್ಟೆ ಶೂಸು? ಆದ್ರೂ ನಂಗೆ ಗಿಫ್ಟ್ ಕೊಟ್ಟಿಲ್ಲಲ್ಲ ನೀವು. ನಂಗೆ ಆ ಡೌಗ್ಲೆಲ್ಲ ಬೇಡ ನಂಗೆ. ಅದು 2 ವರ್ಷ ಆಯ್ತು, ಹಳೇದಾಗೋಯ್ತದು. ಅದು ಹಳೇದಾಗೋಯ್ತು. ಯಾವ ಕೊಡ್ಸ್ತೀರಾ ಗಿಫ್ಟು? ಯಾಕೆ ಇವಾಗ ಕೊಡ್ಸ್ತೀನಿ ಅಂದ್ರೆ ಮಧ್ಯಾಹ್ನ ಕರ್ಕೊಂಡೋಗಿ. ನಾವು ಬೇಡ ಅಂದ್ರೆ ಅದ್ರ ಅರ್ಥ ಕೊಡ್ಸ್ಬೇಕು ಅಂತ ಅರ್ಥ.
ದೊಡ್ಡದಾಗಿ ಹೇಳ್ಬಿಟ್ರೆ ರೆಡಿ ಡ್ರಿಂಕ್ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತ ಜಸ್ಟ್ ಕಿಡ್ ಮಾಡ್ತಿದ್ದೆ. ಆ್ಯಂಡ್ ಎವ್ರಿ ಇಯರ್ ಅವ್ರ ಬರ್ಡೇಗೆ ನನಗೆ ಏನಾದರೂ ಒಂದು ಪ್ರೆಸೆಂಟ್ ಮಾಡ್ತಿದ್ರು. ಆ್ಯಂಡ್ ಅವ್ರು ಕೂಡ ಅವ್ರಿಗೆ ಏನಾದರೂ ಒಂದು ಲೈಫಲ್ಲಿ ಮಾಡ್ಕೊಳ್ತಿದ್ರು, ಒಂದು ಕಾರ್ ಆಗಿರ್ಬೋದು, ಜಿಮ್ ಮಾಡಿರೋದು, ಏನಾದರೂ ಒಂದು ಮಾಡ್ತಿದ್ವಿ. ಬಟ್ ಈ ವರ್ಷ ನಾವೇನು ತೊಗೊಂಡು ಇಲ್ಲ, ಏನು ಮಾಡೂ ಇಲ್ಲ. ಆ್ಯಂಡ್ ನಾವು ಜಿಮ್ ಕೋಚಸ್ ಎಲ್ಲರೂ ಸೇರಿ ಫಸ್ಟ್ ಟೈಮ್ ಪಾರ್ಟಿ ಮಾಡಿದ್ವಿ. ಆ್ಯಂಡ್ ಹೊಟ್ಟೆ ನೋಬರೋಷ್ಟು ನಗ್ದು ಬಿಟ್ರಿ, ಅಷ್ಟು ಫನ್ನಾಗಿತ್ತು. ಥ್ಯಾಂಕ್ ಯು ಗೈಸ್. ಆ್ಯಂಡ್ ನನ್ನ ವಾಟ್ಸಪ್ಪಲ್ಲಿ ತುಂಬ ಜನ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.